ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸುಗಮ ಕಲಾಪಕ್ಕೆ ಸಂಧಾನ ಸೂತ್ರ, ಸಂವಿಧಾನದ ಕುರಿತು ಚರ್ಚೆಗೆ ಪಕ್ಷಾತೀತ ಒಮ್ಮತ, ವಿಪಕ್ಷಗಳ ಪ್ರತಿಭಟನೆ ಅಂತ್ಯ. ಮೋದಿ ಪ್ರಗತಿಗೆ ಆಕ್ಸ್ಫರ್ಡ್ ಪ್ರಶಂಸೆ, ಗೇಟ್ಸ್ ಫೌಂಡೇಶನ್ ಜತೆಗೂಡಿ ವಿಶ್ವವಿದ್ಯಾಲಯ ವರದಿ. ಗ್ಯಾರಂಟಿಯಿಂದ ಜನರ ಆರ್ಥಿಕಾಭಿವೃದ್ಧಿ, ಸಿಎಂ ಸಿದ್ದರಾಮಯ್ಯ, ಕರ್ನಾಟಕದಿಂದ ಹೆಚ್ಚು ತೆರಿಗೆ. ನಾಳೆ ಮಹಾ ಸಿಎಂ ಆಯ್ಕೆ, ವೀಕ್ಷಕರಾಗಿ ನಿರ್ಮಲಾ ರೂಪಾನಿ ನೇಮಕ. ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ 2025 ಫೈನಲ್ ಪ್ರವೇಶಕ್ಕೆ ಭಾರತ, ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ ಪೈಪೋಟಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮಾರ್ಚ್ 1ರಿಂದ ಪಿಯು, 20ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ. ಸಕಾಲದಲ್ಲಿ ಮಳೆ ಇಲ್ಲದೆ ಬೆಳೆ ಕುಂಠಿತ, ಕೆಜಿ ದರ 80ರಿಂದ 100 ರೂಪಾಯಿ, ಎಲ್ಲೂ ಇಲ್ಲ ಸೊಗಡವರೆ. ತಾಪಮಾನ ಇಳಿಕೆ, ವೈರಲ್ ಸೋಂಕು ಏರಿಕೆ, ಆಸ್ಪತ್ರೆ ಹೊರರೋಗಿಗಳ ಸಂಖ್ಯೆ 30% ಹೆಚ್ಚಳ, ಮಕ್ಕಳಲ್ಲಿ ಜಠರ ಕರುಳಿನ ಉರಿಯೂತ ಕೇಸ್ ಅಧಿಕ. ಫೆಂಗಲ್ ಚಂಡಿ ಆರ್ಭಟಕ್ಕೆ ನಡುಗಿದ ರಾಜ್ಯ, ಹಲವು ಜಿಲ್ಲೆಗಳಲ್ಲಿ ಮಳೆ, ಚಳಿ ಹೆಚ್ಚಿಸಿದ ಸೈಕ್ಲೋನ್, 5 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್. ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಇಂದು 7ನೇ ಸುತ್ತು, ನಿರ್ಣಾಯಕ ಫಲಿತಾಂಶಕ್ಕೆ ಪೈಪೋಟಿ.